ಮಹಾಬಲೇಶ್ವರಲ್ಲಿ ರೂಮ್ ಸ್ಟೇ ಏನಾದ್ರು ಹುಡುಕ್ತಾ ಇದ್ರೆ ಶ್ರೀ ಕೃಪಾ ಹೋಟೆಲ್ ಇದು ಓಯೋದಲ್ಲೂ ತೋರಿಸುತ್ತೆ. ತಪ್ಪು ಡೈರೆಕ್ಟ್ ಬಂದರೆ ಡೈರೆಕ್ಟ್ ರೂಮ್ ಬುಕ್ಕಿಂಗು ಮಾಡ್ಕೋಬೋದು. ರೂಮ್ಸ್ ಎಲ್ಲ ಚೆನ್ನಾಗಿದೆ. ನಾವು ಆಲ್ರೆಡಿ ಇಲ್ಲೇ ಸ್ಟೇ ಆಗಿದ್ದು. ಸೊ ರೂಮ್ಸ್ ನೋಡಿ, ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಬಂದರೂ ಆರಾಮಾಗಿ ಸ್ಟೇ ಮಾಡ್ಬೋದು. ಫುಲ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿಂದನೇ ಒಳ್ಳೆ ವ್ಯೂ ಕೂಡ ಇದೆ ಇವ್ರ ರೂಮಿಂದನೇ. ನಮಗೆ ಫಾಗ್ ಇದ್ದಿದ್ದರಿಂದ ವ್ಯೂ ಸಿಕ್ಕಿರಲಿಲ್ಲ ಬೆಳಗ್ಗೆ. ಈ ಥರ ಇದೆ ವ್ಯೂ ರೂಮಿಂದನೇ. ರೂಮ್ ವಿಂಡೋಯಿಂದನೇ ಒಳ್ಳೆ ವ್ಯೂ ಸಿಗುತ್ತೆ. ಟಾಯ್ಲೆಟ್ಸು ಅಷ್ಟೇ ತುಂಬ ಕ್ಲೀನಾಗಿದೆ. ಸೊ ನೀವು ಏನಾದ್ರು ಮಹಾಬಲೇಶ್ವರಲ್ಲಿ ರೂಮ್ ಹುಡುಕ್ತಾ ಇದ್ರೆ ಇಲ್ಲಿ ಬಂದು ಇವರು ಕಾಂಟ್ಯಾಕ್ಟ್ ಮಾಡಿದ್ರೆ ಆರಾಮ ಸ್ಟೇ ಆಗ್ಬೋದು. ಸೊ ಕಾಂಟ್ಯಾಕ್ಟ್ ನಂಬರ್ ಅವರೇ ಹೇಳ್ತಾರೆ. 9420464767. ಓಕೆ, ಥ್ಯಾಂಕ್ ಯು. ಸೊ ಯಾರಿಗಾರು ರೂಮ್ ಬೇಕಿದ್ರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ನಾನು ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ನಾನು ಮೆನ್ಷನ್ ಮಾಡಿರ್ತೀನಿ. ರೂಮ್ ಚೆನ್ನಾಗಿದೆ, ಒಳ್ಳೆ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ನಿಮ್ಮ ಬಜೆಟಲ್ಲೇ ಸಿಗುತ್ತೆ. ಆಲ್ಮೋಸ್ಟ್ 800-700ಗೆಲ್ಲ ಸಿಗುತ್ತೆ. ನಾವು ಮಾಡಿದ್ದು 3 ಶೇರಿಂಗ್ದು. ಸೊ ನಮಗೆ 800 ಸಿಕ್ಕಿತ್ತು. 2 ಶೇರಿಂಗ್ ಎಲ್ಲ ಬಂದರೆ 700ಗೆಲ್ಲ ಸಿಗುತ್ತೆ. ನೋಡಿ ಈ ಥರ ಇದೆ ಬಿಲ್ಡಿಂಗು. ಇದನ್ನು ನೆನಪಿಟ್ಕೊಂಡು ಇಲ್ಲಿ ಬನ್ನಿ. ಮಾರ್ಕೆಟ್ ಪಕ್ಕದ ರೋಡಲ್ಲೇ. ಸೊ ಈ ರೋಡಲ್ಲಿ ಹೋದರೆ ಮಾರ್ಕೆಟು, ಆ ಮಾರ್ಕೆಟ್ ಮೇನ್ ಪಕ್ಕದ ರೋಡಲ್ಲೇ ಬಂದರೆ ಇಲ್ಲೇ ಸಿಗುತ್ತೆ. ನಮಸ್ಕಾರ ಗುರು, ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಮಹಾರಾಷ್ಟ್ರ ರೈಡ್ನ 5ನೇ ದಿನ ಇವತ್ತು. ಆ್ಯಂಡ್ ನಾವಿವಾಗಿರೋದು ಮಹಾಬಲೇಶ್ವರಲ್ಲಿ ಒಂದು ಶಿವನ ದೇವಸ್ಥಾನ ಇದೆ, ಮತ್ತು ಪಂಚಗಂಗಾ ಟೆಂಪಲ್ ಅಂತ ಒಂದಿದೆ. ಸೊ ಆ 2 ಟೆಂಪಲ್ ನೋಡಿಕೊಂಡು ನೆಕ್ಸ್ಟ್ ಪ್ರತಾಪ್ಗಢ ಅಥವಾ ರಾಯ್ಗಢ ಅನ್ನೋ ಕೋಟೆಗೆ ಹೋಗೋಣ ಅಂತ ಸದ್ಯದ ಪ್ಲ್ಯಾನು. ಮಹಾಬಲೇಶ್ವರ್ ಮತ್ತು ಓಲ್ಡ್ ಮಹಾಬಲೇಶ್ವರ್ ಅಂತ 2 ಇದೆ. ಟೆಂಪಲ್ ಎಲ್ಲ ಇರೋದು ಓಲ್ಡ್ ಮಹಾಬಲೇಶ್ವರಲ್ಲಿ. ಆ್ಯಂಡ್ ರೂಮ್ಸು, ಮಾರ್ಕೆಟ್ ಇದೆಲ್ಲ ಇರೋದು ಬರೀ ಮಹಾಬಲೇಶ್ವರ್ ಅಂತಿದೆಯಲ್ಲ ಊರು, ಅಲ್ಲಿ. ಈಗ ನಾವು ಹೋಗ್ತಾ ಇರೋದು ಓಲ್ಡ್ ಮಹಾಬಲೇಶ್ವರ್. ಅಂದರೆ ಈ ನ್ಯೂ ಮಹಾಬಲೇಶ್ವರ್ ಏನಿದೆ ಇಲ್ಲಿಂದ ಒಂದು 7 ಕಿಲೋಮೀಟರ್ ಇದೆ ಅಲ್ಲಿಗೆ. ಫುಲ್ಲು ಕಾಡು ಪ್ರದೇಶ ಇದು. ಅಂಥ ಜಾಗದಲ್ಲೇ ಈ ಥರ ಊರು ಕಟ್ಟಿರೋದು. ಸೊ ಜಮಾನ್ದಿಂದಲೂ ಫೇಮಸ್ ಇದು ಪ್ಲೇಸು. ಅದು ನೇಚರ್ ಲವರ್ಸ್ಗೂ ಆಗಿರ್ಬೋದು ಅಥವಾ ಭಕ್ತಿ ಭಾವದಿಂದ ದೇವ್ರು ನೋಡೋಕ್ಕೆ ಬರೋರ್ದು ಆಗಿರ್ಬೋದು. ಇಬ್ರಿಗೂ ಈ ಜಾಗ ಜಮಾನ್ದಿಂದನೂ ಫೇಮಸ್ಸು. ಮಹಾಬಲೇಶ್ವರಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಪ್ಲೇಸಸ್ ಇದ್ದಾವೆ. ಆ ವ್ಯೂ ಪಾಯಿಂಟ್, ಈ ವ್ಯೂ ಪಾಯಿಂಟ್, ಆ ವಾಟರ್ ಫಾಲ್ಸ್ ಅಂತೆಲ್ಲ. ಬಟ್ ನಮ್ಮ ಪ್ಲ್ಯಾನಿಂಗ್ ಆ್ಯಂಡ್ ನಮ್ಮ ಪ್ಲೇಸಸ್ ತುಂಬ ಬೇರೆ ಇದ್ದಾವೆ. ಸೊ ಬರೀ ಟೆಂಪಲ್ ನೋಡಿಕೊಂಡು ಇಲ್ಲಿಂದ ಹೊರಟ್ಬಿಡೋಣ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನೋಡಿ, ಫ್ರೀ ರೋಡ್, ಬ್ರೀಚರ್ಸ್ ರೋಡ್ ಎಲ್ಲ ಬರೀ ಬ್ರಿಟಿಷರ್ಸ್ ಇಟ್ಬಿಟ್ಟಿದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಚೇಂಜ್ ಮಾಡ್ಬೇಕು ತಾನೆ ಈಗಲಾದರೂ. ಇದು ಟೆಂಪಲ್ಗೆ ಹೋಗೋ ರೋಡು ಫುಲ್ಲು ನೀಟಾಗಿ ಹೊಸ್ದಾಗಿ ಕಾಂಕ್ರೀಟ್ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಒಳ್ಳೆ ಡೀಪ್ ಫಾರೆಸ್ಟಲ್ಲೇ ಹೋಗ್ತಾಯಿದೆ ಅಲ್ಲಿಂದನೂ. ಯಾವುದೋ ಕರ್ನಾಟಕ ಗಾಡಿ KA22 ಎಲ್ಲಿದು? ಅಲ್ಲ, KA22 ರಿಜಿಸ್ಟ್ರೇಷನ್ ಎಲ್ಲಿದು ಒಂದು. ಮಹಾಬಲೇಶ್ವರ್ಗೆ ಎಂಟ್ರಿ ಆಗಬೇಕು ಅಂದರೆ ಒಬ್ರಿಗೆ 55 ರೂಪಾಯಿ ಎಂಟ್ರಿ ಫೀ ಇದೆ. ಬೈಕಿಗೇನು ಚಾರ್ಜಸ್ ಇಲ್ಲ. ಗ್ರಾಮ ಪಂಚಾಯತಿ ಕಡೆಯಿಂದ 5 ರೂಪಾಯಿ ಕಲೆಕ್ಟ್ ಮಾಡ್ತಾರೆ. ಎಂಟ್ರಿ ಫೀ 50 ರೂಪಾಯಿ. ಇದು 3 ಥರ ಕಲೆಕ್ಟ್ ಮಾಡ್ತಾವ್ರೆ. ಇದ್ಯಾವುದು 25 ರೂಪಾಯಿ ಅದೊಂದು, 5 ರೂಪಾಯಿ ಒಂದು ಸಪ್ರೇಟ್ ಏನೋ 3 ಕಿತ್ಕೋತಾವ್ರೆ. ಕಿತ್ಕೊಳ್ಳಿ ಬಿಡತ್ತೆ ನಡಿ ಹೋಣ. ಇಲ್ಲಿಂದ ಇನ್ನೊಂದು 1 ಕಿಲೋಮೀಟ್ರ್ ಇದೆ. 1 ಕಿಲೋಮೀಟ್ರಿಂದ ಈ ಥರ ಚೆಕ್ ಪೋಸ್ಟ್ ಇರೋದು. ಇಲ್ಲಿ ಪೇ ಮಾಡಿಬಿಟ್ಟೆ ಒಳಗೆ ಹೋಗ್ಬೇಕು. ಟೆಂಪಲ್ ಹತ್ತತ್ರ ಬರ್ತಾ ಇದ್ದಂಗೆ ಫುಲ್ಲು ಕಲ್ಲಿನ ದಾರಿ, ಕಲ್ಲಿನ ರೋಡ್ಗಳು ಮಾಡಿಬಿಟ್ಟವ್ರೆ. ಎಷ್ಟು ವರ್ಷ ಆದರೂ ಇಲ್ಲೇ ಇರುತ್ತೆ. ಸೊ ಇದೇ ಟೆಂಪಲ್ಲು, ಬಟ್ ಲೆಫ್ಟಲ್ಲಿ ಪಾರ್ಕಿಂಗು. ಆ್ಯಕ್ಚುಲಾಗಿ ಪಾರ್ಕಿಂಗ್ ಲಾಟ್ ಇರೋದು ಇಲ್ಲಿ, ಬಟ್ ಪೊಲೀಸವ್ರು ನಮಗೆ ಒಳಗೆ ಹೋಗ್ಬಿಡ್ದೆ ಹಿಂಗೆ ಕಳಿಸೋರು. ಸೊ ರೋಡಲ್ಲೇ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ವಾಕ್ವೆಲ್ ನಡ್ಕೊಬರ್ತಾಯಿದ್ವಿ. ಈ ಕಡೆ ಒಳಗಡೆ ಟೆಂಪಲ್ ರೂಟು. ಈ ಕಡೆ ಹೋದರೆ ಶ್ರೀ ಪಂಚಗಂಗಾ ಮಂದಿರ, ಹಿಂಗೋರೆ ಶ್ರೀ ಮಹಾಬಲೇಶ್ವರ ಮಂದಿರ. ಟೆಂಪಲ್ ಸುತ್ತ ಇರೋ ಮಾರ್ಕೆಟ್ ಪ್ಲೇಸ್ ಇದು. ಮಹಾಬಲೇಶ್ವರ ಮಂದಿರ ಇದ್ದಾನೆ ಮೇನ್ ಟೆಂಪಲ್ಲು ಇದು. ಆ್ಯಂಡ್ ಇದು ಟೆಂಪಲ್ದು ಎಂಟ್ರಿ. ಇಲ್ಲೂ ಎಲ್ಲ ಒಳಗಡೆ ಕ್ಯಾಮ್ರಾ ಅಲ್ಲೋ ಇಲ್ಲ. ಆಚೆಯಿಂದ ದೇವಸ್ಥಾನ ನೋಡ್ಕೊಳ್ಳಿ. ಒಳಗೋಗಿ ದೇವ್ರ ದರ್ಶನ ಮಾಡ್ಕೊ ಬರ್ತೀವಿ. ಇದೇ ಮಹಾಬಲೇಶ್ವರ್ ಮೇನ್ ಟೆಂಪಲ್ಲು. ಒಳಗಡೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಇಲ್ಲ. ಸ್ಟ್ರಿಕ್ಟಾಗಿ ಸ್ಟಾರ್ಟಿಂಗೇ ಚೆಕ್ ಮಾಡಿ ಕಳಿಸ್ತಾರೆ.
ಒಳಗಡೆ ಹೋಗಿ ಶಿವನ ದರ್ಶನ ಮಾಡಿದ್ವಿ. ಶಿವಲಿಂಗ ಹೆಂಗಿರೋದು ಅಂದರೆ ಇಲ್ಲಿ ರುದ್ರಾಕ್ಷಿ ಶೇಪಲ್ಲಿ ಇರುತ್ತೆ, ಛಿದ್ರವಾಗಿರೋ ರೂಪದಲ್ಲಿ ಕಾಣುತ್ತೆ. ಅದಕ್ಕೆ ಯಾವುದು ಮುಖಡ ಆ ಥರ ಏನು ಹಾಕಿಲ್ಲ, ನೀಟಾಗಿ ನೋಡ್ಬೋದು. ಶಿವಾಜಿ ಮಹಾರಾಜರು ತುಂಬ ನಂಬ್ತಾ ಇದ್ರಂತೆ ಈ ಸ್ಥಳನ, ಅದಕ್ಕಾಗಿ ಅವರ ತೂಕದಷ್ಟು ಚಿನ್ನನ ಇಲ್ಲಿ ದಾನ ಮಾಡಿದ್ದಾರೆ, ತುಲಾಭಾರ ಮಾಡಿಬಿಟ್ಟು. ಶಿವಲಿಂಗ ಹೆಂಗಿರೋದು ಅಂತ ಅಲ್ಲಿ ಟಿ ವಿಲಿ ಲೈವ್ ಫುಟೇಜ್ ತೋರಿಸ್ತಾ ಇದ್ದಾರೆ, ಅದ್ರಲ್ಲಿ ಕಾಣಿಸ್ತಾ ಇದ್ರೆ ನೋಡಿ. ಈ ಥರ ಪೀಠ ಮಾಡಿರೋದು. ಸೆಂಟ್ರಲ್ ಶಿವಲಿಂಗ ಏನಿದೆ ಅದು ರುದ್ರಾಕ್ಷಿ ರೂಪದಲ್ಲಿರೋದು. ನೆಕ್ಸ್ಟು ಇನ್ನೂ 2 ಮೇನ್ ದೇವಸ್ಥಾನ ಇದೆ, ಸೊ ಅದೆರಡೂ ನೋಡೋಣ ಬನ್ನಿ. ಹಿಂಗೆ ಅಂಗಡಿಗಳ ಮಧ್ಯದಲ್ಲಿ ನುಗ್ಗಿ ಬಂದರೆ ಇಲ್ಲಿ ಬರ್ತೀವಿ, ಪಂಚಗಂಗಾ ಟೆಂಪಲ್. ಇಲ್ಲಿ ಒಳಗಡೆ 5 ನದಿಗಳ ಉಗಮ ಆಗುತ್ತಂತೆ, ಒಂದೊಂದು ಕಲ್ಯಾಣಿಗಳ ಥರ ಇದೆ, ಅಲ್ಲಿ ಉಗಮ ಆಗುತ್ತೆ. ಸೊ ಇಲ್ಲೂ ಕ್ಯಾಮ್ರಾ ಫೋಟೋ ಎಲ್ಲ ಅಲೋ ಇಲ್ಲ, 500 ರೂಪಾಯಿ ದಂಡ. ನದಿಗಳ ಉಗಮ ಆಗೋದು ಸರಸ್ವತಿ ನದಿ, ಗಾಯತ್ರಿ, ಸಾವಿತ್ರಿ, ಕೊಯೋನ, ವೆನ್ನ ಅಂತ 5 ನದಿಗಳ ಉಗಮ ಆಗುತ್ತೆ ಇಲ್ಲಿ. ನೋಡಿ ಇಲ್ಲಿ ಉಕ್ಕಿ ಎಲ್ಲ ಇಲ್ಲಿಂದ ಹರ್ಕೊಂಡು ಕೆಳಗೆ ಬಂದು ಅಲ್ಲಿ ಒಂದೇ ತೀರ್ಥ ಆಗಿ ನಮಗೆ ಫ್ರಂಟಲ್ಲಿ ಸಿಗುತ್ತೆ. ಪಂಚಗಂಗಾ ಟೆಂಪಲಲ್ಲಿ ನೀರು ಮಾತ್ರ ಏನು ಸ್ವೀಟ್ ಇದೆ ಅಂದರೆ ಕುಡಿತಾನೆ ಇದ್ದು ಅಷ್ಟು ಸಕ್ಕತ್ತಾಗಿತ್ತು ನೀರು. ನೀವು ಏನಾದ್ರು ಈ ಕಡೆ ಪ್ಲಾನ್ ಮಾಡ್ಕೋತಾ ಇದ್ರೆ ಈ ಪ್ಲೇಸ್ನ ಮಿಸ್ ಮಾಡ್ಕೋಬೇಡಿ, ತುಂಬ ಸಕ್ಕತ್ತಾಗಿದೆ ದೇವಸ್ಥಾನ ಮಾತ್ರ. ತುಂಬ ದೇವಸ್ಥಾನಗಳಿದ್ದಾವೆ, ಬಟ್ ಮೇನ್ ದೇವಸ್ಥಾನಗಳು ಇದೊಂದು 3, ಇನ್ನೊಂದು ಕೃಷ್ಣನ ದೇವಸ್ಥಾನ ಇದೆ ಅಂತೆ. ಸೊ ಇವಾಗ ನಾವು ಹೋಗ್ತಾ ಇದೀವಲ್ಲ ಕೃಷ್ಣ ಟೆಂಪಲ್, ಅದು ಈ ಥರ ಇರೋದು ದೇವಸ್ಥಾನ. ನೋಡಿ ಇಲ್ಲಿ ಹಾಕಿದ್ದಾರೆ ಒಂದಷ್ಟು ಫೋಟೋಸು. ಕೃಷ್ಣ ರಿವರ್ ವ್ಯಾಲಿ ಕೃಷ್ಣ ಟೆಂಪಲ್, ಜಸ್ಟ್ 1.5 minutes ಅಂತ ಹಾಕಿದ್ದಾರೆ. ಸೊ ಇಲ್ಲಿ ಪಾರ್ಕಿಂಗ್ ಲಾಟ್ ಏನಿದೆಯಲ್ಲ, ಇಲ್ಲಿಂದ ಲೆಫ್ಟ್ ಸೈಡ್ಗೆ ಹೋದ್ರೆ ಮಹಾಬಲೇಶ್ವರ ಮೇನ್ ಟೆಂಪಲ್ಗೆ ಹೋಗ್ತೀವಿ. ಈ ಕಡೆ ರೈಟ್ ಸೈಡ್ ಬಂದರೆ ಈ ಕೃಷ್ಣ ಟೆಂಪಲ್ಗೆ ಬರ್ತೀವಿ. ಕೃಷ್ಣ ಟೆಂಪಲ್ ಅಂದರೆ ಕೃಷ್ಣ ದೇವ್ರದ್ದು ಅನ್ಕೊಬಿಟ್ಟಿದ್ದೆ ನಾನು, ಬಟ್ ಕೃಷ್ಣ ನದಿಗೋಸ್ಕರ ಕಟ್ಟಿರೋ ದೇವಸ್ಥಾನ ಅದು. ಕೃಷ್ಣ ಟೆಂಪಲ್ಗೆ ಹೋಗೋಕ್ಕೆ ಮಾಡಿರೋ ವಾಕ್ವೇ ಇದು. ಫುಲ್ಲು ಈ ಕೆಂಪು ಇಟ್ಟಿಗೆಗಳು ಏನಿದ್ದಾವೆ ಇದ್ರಲ್ಲಿ ಮಾಡಿರೋದು. ಥರ ಚೆನ್ನಾಗಿದೆ ಫೀಲು, ಬರೀ ಕಾಲಲ್ಲಿ ನಡೆಯೋಕ್ಕೆ. ಈ ಟೆಂಪಲ್ಗೆ ಒಂದೊಂದು ಕಡೆ ಒಂದೊಂದು ಥರ ಹೆಸರು ಹಾಕಿದ್ದಾರೆ ಇಂಗ್ಲೀಷಲ್ಲೇ. ಒಂದು ಕಡೆ ಕೃಷ್ಣ ಟೆಂಪಲ್ ಅಂತ ಹಾಕಿದ್ದಾರೆ, ಇನ್ನೊಂದು ಕಡೆ ಕೃಷ್ಣಾಯಿ ಟೆಂಪಲ್ ಅಂತ ಹಾಕಿದ್ದಾರೆ. ಎಕ್ಸಾಕ್ಟ್ ಹೆಸರು ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಜಸ್ಟ್ 1 minute ವಾಕ್ ಅಷ್ಟೇ ಅಲ್ಲಿಂದ ಇಲ್ಲಿಗೆ. ಈ ಕಡೆಯಿಂದ ಫುಲ್ಲು ವ್ಯಾಲಿ ಕಾಣುತ್ತೆ ನೋಡಿ. ಇದೆ ಕೃಷ್ಣ ಟೆಂಪಲ್, ಕೃಷ್ಣಾಯಿ ಟೆಂಪಲ್ ಅಂತೆಲ್ಲ ಏನು ಹೇಳ್ತಾ ಇದ್ನಲ್ಲ ಅಷ್ಟೊತ್ತಿಂದ, ಅದಿದ್ದೇನೆ. ಎಂಥ ಪ್ಲೇಸಲ್ಲಿ ಮಾಡೋರೆ ಗುರು ದೇವಸ್ಥಾನನ, ಕ್ರೇಜಿ. ವಾವ್ 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 ವಾವ್, ವ್ಯೂ ನೋಡಿ ಇಲ್ಲಿ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ. ಒಂಥರ ವ್ಯೂ ಪಾಯಿಂಟ್ ಟೈಪು ಮಾಡಿದ್ದಾರೆ, ಮಂಟಪಗಳೆಲ್ಲ ಮಾಡಿ ದೇವಸ್ಥಾನ ಥರನೂ ಮಾಡಿದ್ದಾರೆ. ಯಾರು ತಲೆ ಓಡಿಸ್ ಮಾಡೋರೋ ಗೊತ್ತಿಲ್ಲ, ಸಗತ ಮಾಡೋರಾದ್ರೆ. ಎಲ್ಲ ಕಡೆ ನದಿ ಉಕ್ಕಿ ನೀರು ಈ ಥರ ವಿಗ್ರಹಗಳು ಒಳಗಿಂದ ನೀರು ಬರೋ ಥರನೇ ಮಾಡಿದ್ದಾರೆ ಎಲ್ಲ ಕಡೆ. ಸಕ್ಕತ್ತಿದೆ ಮಾತ್ರ. ನೋಡೋಣ ಅದು ಒಳಗಡೆ ಅದು ದೇವ್ರು ಏನಾದ್ರು ಇದೆಯಾ ಅಂತ. ಇದು ಕೃಷ್ಣ ಟೆಂಪಲಲ್ಲಿ ಒಳಗಡೆ ಶಿವಲಿಂಗ ಇದೆ, ಬಟ್ ಒಳಗಡೆ ಫುಟೇಜ್ ತೆಗಿಯಂಗಿಲ್ಲ ಅಂತ ನಾನು ಸ್ಟಾರ್ಟಿಂಗ್ ತಕ್ಕೊಂಡು ಹೊರಟೋಗಿದ್ದೆ. ಒಳಗಡೆ ಒಬ್ರಿದ್ರು, ಅವ್ರು ನೋಡ್ಬಿಟ್ಟು ಡಿಲೀಟ್ ಮಾಡಿಸಿ ರೀಸೆಂಟಲ್ಲೂ ಕ್ಲಿಯರ್ ಮಾಡಿಸ್ಬಿಟ್ರು. ಇಲ್ಲಿ ಔಟ್ಸೈಡೆಲ್ಲ ಫೋಟೋಸ್ ತಕ್ಕೋಬೋದು, ವೀಡಿಯೋಸ್ ಮಾಡ್ಕೋಬೋದು, ಬಟ್ ಒಳಗಡೆ ಶಿವಲಿಂಗದ ಫೋಟೋ ತೆಗಿಯಂಗಿಲ್ಲ ಅಷ್ಟೇ. ಆ್ಯಂಡ್ ಈ ಒಂದು ದೇವಸ್ಥಾನ ಸಮರ್ಪಿತವಾಗಿರೋದು ಕೃಷ್ಣಾ ನದಿಗೆ. ಮಹಾಬಲೇಶ್ವರಲ್ಲಿರುವಂಥ ಎಲ್ಲ ಮೇನ್ ದೇವಸ್ಥಾನಗಳನ್ನು ನೋಡಾಗಿದೆ. ಕೃಷ್ಣ ಟೆಂಪಲ್ ನೋಡ್ಕೊಂಡು ಆಚೆ ಬಂದಿದ್ದೀವಿ. ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಟೇಕ್ ಕೇರ್, ಬಾಯ್.